ಸಂಘರ್ಷ ಜೋರಾಗಿ ನಡೀತಾ ಇದೆ. ಅದರ ನಡುವೆ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಒಕ್ಕಲಿಗ ಸ್ವಾಮೀಜಿಗಳು ನಿಂತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು ನಂಜಾವಧೂತ ಶ್ರೀಗಳು. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಒಕ್ಕಲಿಗ ಶ್ರೀಗಳು ಮನವಿ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಒಕ್ಕಲಿಗ ಶ್ರೀಗಳು. ಈ ಬಾರಿ ಕಾಂಗ್ರೆಸ್ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಶ್ರೀಗಳು ಮನವಿ ಮಾಡಿರೋದು. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡೋದಾಗಿ ಹೈಕಮಾಂಡ್ ಮಾತು ಕೊಟ್ಟಿದೆ. ಸಿದ್ದರಾಮಯ್ಯ ಹಾಗೂ ವರಿಷ್ಠರು ಡಿಕೆಶಿಗೂ ಅವಕಾಶವನ್ನ ನೀಡಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಂಜಾವಧೂತ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು. ಈ ವಿಷಯದಲ್ಲಿ ಒಕ್ಕಲಿಗರು ಹಿಂದುಳಿದವರಲ್ವಾ? ನಂಜಾವಧೂತ ಶ್ರೀಗಳು ಪ್ರಶ್ನೆ ಮಾಡಿದ್ರು. ಒಕ್ಕಲಿಗರು ಅಹಿಂದನೆ, ಶಿವಕುಮಾರ್ ಕೂಡ ಅಹಿಂದ ನಾಯಕ, ಅವರಿಗೂ ಅವಕಾಶ ನೀಡಬೇಕು ಅಂತ ಹೇಳಿಕೆ ಕೊಟ್ಟರು ಶ್ರೀಗಳು. ನಂಜಾವಧೂತ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸ್ವಾಮೀಜಿ, ಈಗ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರಿ. ಭೇಟಿಯಾದಂಥ ಸಂದರ್ಭದಲ್ಲಿ ಏನು ಮಾತುಕತೆ ಆಯಿತು? ರಾಜಕೀಯವಾಗಿ ಏನಾದರೂ ಮಾತನಾಡಿದ್ರೆ? ಶಿವಕುಮಾರ್ ನಿಮಗೆಲ್ಲ ಗೊತ್ತಿದೆ, ಅವರ ವ್ಯಕ್ತಿತ್ವ. ಇದುವರೆಗೂ ನನಗೆ ಸಿ ಎಂ ಮಾಡಿ ಅಂತಲೇ ಅವ್ರು ಬಹಿರಂಗವಾಗಿ ಹೇಳಿದೆ ಇರೋರು ರಾಜಕೀಯವಾಗಿ ನನ್ನ ಹತ್ರ ಯಾಕೆ ಮಾತಾಡ್ತಾರೆ? ಅದರ ಅವಶ್ಯಕತೆ ಅವ್ರಿಗೆ ಬರೋದಿಲ್ಲ. ಅವರು ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಅಷ್ಟೇ ಬಂದಿದ್ದು, ಹಾಗಾಗಿ ಹೊರಟಿದ್ದೇವೆ. ಸೊ ಈಗ ಸಿ ಎಂ ಸ್ಥಾನದ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಪರವಾಗಿ ಬ್ಯಾಟಿಂಗನ್ನು ಸಾಕಷ್ಟು ಶಾಸಕರು ಬೀಸ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಕೂಡ ಅವರಿಗೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಮಾತನಾಡಿದ್ರಿ. ಈಗ ಆ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಹೈಕಮಾಂಡ್ಗೆ ಏನಾದರೂ ಒತ್ತಡ ತರ್ತೀರಾ? ಹೈಕಮಾಂಡ್ ಸ್ವತಃ ಮಾತು ಕೊಟ್ಟಾಗ ಅವ್ರಿಗೇನು ಒತ್ತಡ ತರೋದು? ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನು ನೀಡ್ತಾ ಇದ್ದಾರೆ. ಒಂದು ಅವಕಾಶ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಿವಕುಮಾರ್ಗೂ ಆಗಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಆಶೆ. ಸೊ ಇತ್ತೀಚಿನ ದಿನಗಳಲ್ಲಿ ವಾದ ಪ್ರತಿವಾದವನ್ನು ನೋಡ್ತಾ ಇದ್ರೆ ಒಕ್ಕಲಿಗ ವರ್ಸಸ್ ಅಹಿಂದ ಅನ್ನುವ ರೀತಿ ಆಗೋಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಒಕ್ಕಲಿಗರು ಹಿಂದುಳಿದವರಲ್ವಾ? ಅವರು ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇಲ್ವಾ? ಯಾಕೆ ನೀವು ಒಕ್ಕಲಿಗರನ್ನ ಮುಂದುವರೆದ ಜಾತಿಗೆ ಸೇರಿಸ್ತೀರಿ? ಅದರಿಂದ ಅವರು ಅಹಿಂದಾನೇ, ಶಿವಕುಮಾರ್ ಕೂಡ ಅಹಿಂದ ನಾಯಕನೇ, ಅವ್ರಿಗೊಂದು ಅವಕಾಶ ಆಗಲಿ. ಸೊ ರಾಜಣ್ಣ ಮತ್ತು ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರ ಪುತ್ರ ಕೂಡ ಒಂದು ಮಾತನ್ನು ಹೇಳ್ತಾರೆ. ಸ್ವಾಮೀಜಿಗಳು ಮಠಕ್ಕೆ ಮತ್ತು ಅಲ್ಲಿನ ಜನರ ಅಭಿವೃದ್ಧಿಗೆ ಅವರು ಕ್ಷಮಿಸಲಿ, ಅದನ್ನು ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಆಗುವಂಥದ್ದು ಸರಿಯಲ್ಲ ಅನ್ನುವಂತಹ ಮಾತು ಬರ್ತಾ ಇದೆ. ನಿಸ್ಸಂದೇಹವಾಗಿ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ನಮ್ಗೆ ಯಾರಿಗೂ ಇದು ಅವಶ್ಯಕತೆನೂ ಅಲ್ಲ, ಅನಿವಾರ್ಯನೂ ಅಲ್ಲ, ಇದು ನಮ್ಮ ಕೆಲಸನೂ ಅಲ್ಲ. ಒಂದು ಸಮುದಾಯ ಮತ್ತು ಒಂದು ಸಮೂಹ ಬಯಸಿದಾಗ ಅವರು ಧ್ವನಿಯಾಗಿ ಅವರ ಅಭಿಪ್ರಾಯನ ಹೇಳೋದಷ್ಟೇ ನಮ್ಮ ಕೆಲಸ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಸಮುದಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.